ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮನೆ ಮಾಡಿದೆ. ಅದೇ ರೀತಿಯಾಗಿ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆಯುಷ್ ಇಲಾಖೆಯ ಸಹಯೋಗದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಸಾಮೂಹಿಕ ಯೋಗ ಕಾರ್ಯಕ್ರಮವನ್ನ ಆರ್.ಎನ್. ಶೆಟ್ಟಿ ಕ್ರೀಡಾಂಗಣದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭುರವರು ಉದ್ಘಾಟಿಸಿದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು ಮತ್ತು ಸಿಇಒ ಭುವನೇಶ್ ಕುಮಾರ್, ವಿದ್ಯಾರ್ಥಿಗಳು, ಅದೇ ರೀತಿಯಾಗಿ ಹಿರಿಯರು, ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ಯೋಗ ಮಾಡುವ ಮೂಲಕ ಈ ಒಂದು ದಿನಾಚರಣೆಯನ್ನ ಆಚರಣೆ ಮಾಡಿದ್ದಾರೆ. ಧನ್ಯವಾದಗಳು ಎಲ್ಲ ಅತಿಥಿಗಳಿಗೆ. ಇಂದಿನ ಧನ್ಯವಾದಗಳು ಎಲ್ಲ ಅತಿಥಿಗಳಿಗೆ. ಇಂದಿನ ನಮ್ಮೆಲ್ಲರಿಗೆ ಇಲ್ಲಿ ನಮ್ಮ ನಿರ್ದೇಶಕರುಗಳಿದ್ದಾರೆ, ಅವರನ್ನ ನೋಡಿಕೊಂಡು ನಾವು ಹೊಸಬರು ಯಾರಿದ್ದೀರಿ ಅವರು ಅಭ್ಯಾಸ ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಸಮಸ್ಥಿತಿ, ನಮ್ಮ ಪಾದಗಳನ್ನ ಸೇರಿಸೋಣ, ನಮ್ಮ ಕೈಗಳು ತೊಡೆಗೆ ಸೇರಿರಲಿ, ಮುಖ ಎದುರಿಗಿರಲಿ, ನೇರವಾಗಿ ಮೂಲ ಸ್ಥಿತಿಗೆ ಬಂದು ನಿಂತ್ಕೊಳ್ಳೋಣ. ಈಗ ಉಸಿರನ್ನ ತೆಗೆದುಕೊಳ್ತಾ ಕಣ್ಣನ್ನ ತೆರೆದಿಟ್ಕೊಳ್ಳೋಣ. ನಮ್ಮ ಮುಖವನ್ನ ಎಷ್ಟು ಸಾಧ್ಯ ಅಷ್ಟು ಮೇಲೆ ಕೆತ್ತಿ ಕತ್ತನ್ನ ಹಿಂದಕ್ಕೆ ಬಾಗಿಸೋದು ಪ್ರಾರಂಭ ಮಾಡಿ. ಹಾಗೆಯೇ ಒಳ್ಳೆ ಉಸಿರನ್ನ ಬಿಡ್ತಾ ಬಿಡ್ತಾ ಕತ್ತನ್ನ ಮುಂದಕ್ಕೆ ಬಾಗಿಸೋದು. ನಮ್ಮ ಗದ್ದವನ್ನ ಗಂಟಲು ಕುಳಿಗೆ ತಾಗುವ ಹಾಗೆ ಮುಂದಕ್ಕೆ ಉಸಿರನ್ನ ಹೊರಗೆ ಬಿಡ್ತಾ ಬಿಡ್ತಾ ಬಾಗಿಸೋದು. ಪುನಃ ಮತ್ತೆ ಉಸಿರನ್ನ ತೆಗೆದುಕೊಳ್ತಾ ಮುಖವನ್ನ ಹಿಂದಕ್ಕೆ ತೆಗೆದುಕೊಂಡು ಹೋಗೋಣ. ಕತ್ತಿನ ಸಂಚಲನೆಯ ಒಂದು ಅಭ್ಯಾಸ. ಮತ್ತೆ ಉಸಿರನ್ನ ಬಿಡ್ತಾ ಮುಖವನ್ನು ಮುಂದಕ್ಕೆ ಬಾಗಿಸೋಣ. ಎರಡು ಕೈಗಳನ್ನ ಸೊಂಟದ ಮೇಲೆ ಇಟ್ಕೊಳ್ಳೋಣ. ಪಕ್ಕದಲ್ಲಿ ಎಲ್ಲ ಬೆರಳುಗಳು ಮುಂದಕ್ಕೆ, ಹೆಬ್ಬೆರಳು ಮಾತ್ರ ಹಿಂದಕ್ಕೆ ಇಟ್ಕೊಂಡು ಸಹಜವಾಗಿರ್ಲಿ, ದೇಹದಲ್ಲಿ ಬಿಗಿತಾ ಇರೋದು ಬೇಡ. ಈಗ ನಿಧಾನವಾಗಿ ನಮ್ಮ ಮುಖವನ್ನ ಉಸಿರನ್ನ ಬಿಡ್ತಾ ಬಿಡ್ತಾ ಎಡಬದಿಗೆ ತಿರುಗಿಸೋಣ. ಎಡಬದಿಗೆ ಉಸಿರು ಬಿಡ್ತಾ ತಿರುಗಿಸೋದು. ಮುಖವನ್ನು ಮಾತ್ರ ತಿರುಗಿಸಬೇಕು, ದೇಹ ತಿರುಗಿಸಬಾರ್ದು. ನಮ್ಮ ಗದ್ದ ಭುಜದ ಮಟ್ಟಕ್ಕೆ ಬರಬೇಕು. ಆ ರೀತಿಯಾಗಿ ಇನ್ನೊಂದು ಬಾರಿ ಒಟ್ಟಾರೆಯಾಗಿ ರಾಜ್ಯದಲ್ಲಿ 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇರುವಂತದ್ದು. ಅದೇ ರೀತಿಯಾಗಿ 11ನೇ ಅಂತಾರಾಷ್ಟ್ರೀಯ ವಿಶ್ವ ಯೋಗ ದಿನಾಚರಣೆಯನ್ನ ತುಮಕೂರು ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯಿಂದ ಕೂಡ ಆಚರಣೆ ಮಾಡಲಾಗಿದೆ. ಎಸ್ಪಿ ಕಚೇರಿ ಪೆರೇಡ್ ಗ್ರೌಂಡ್ ನಲ್ಲಿ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿರುವಂತದ್ದು. ಯೋಗ ದಿನಾಚರಣೆಗೆ ಚಾಲನೆ ನೀಡಿದಂತಹ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ತುಮಕೂರು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್, ಅದೇ ರೀತಿಯಾಗಿ ಡಿಎಚ್ಒ ಡಾಕ್ಟರ್ ಚಂದ್ರಶೇಖರ್, ಡಿಎಸ್ ಅಶ್ಗರ್ ಬೇಗ್ ಭಾಗಿಯಾಗಿದ್ದಾರೆ. ನೂರಾರು ವಿದ್ಯಾರ್ಥಿಗಳು ಯೋಗ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತದ್ದು. ಯೋಗಾಸನವನ್ನ ಮಾಡುವ ಮೂಲಕ ಯೋಗ ದಿನವನ್ನ ಆಚರಣೆ ಮಾಡಲಾಗಿದೆ. ತುಮಕೂರಿನಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿರುವಂತದ್ದು. ಸಾಧ್ಯವಾದರೆ ಎರಡು ಕೈಗಳನ್ನ ಪಾದಗಳ ಮೇಲೆ ಇರಿಸಿ, ಇನ್ನೂ ಸಾಧ್ಯವಾದರೆ ಪಾದದ ಎಡವನ್ನು ಉಸಿರು ತೆಗೆದುಕೊಳ್ತಾ ಗಲ್ಲವನ್ನು ಎದೆಗೆ ತಾಗಿಸಿ ಉಸಿರನ್ನು ಬಿಡಿ. ಈಗ ಉಸಿರು ತೆಗೆದುಕೊಳ್ತಾ ಎಡಬದಿಯಿಂದ ಕುತ್ತಿಗೆಯನ್ನು ವೃತ್ತಾಕಾರವಾಗಿ ತಿರುಗಿಸೋಣ. ಶ್ವಾಸವನ್ನು ತೆಗೆದುಕೊಳ್ಳಿ, ಕೆಳಗೆ ಇರಿಸಿ, ವಿಶ್ರಾಂತಿ. ಕೈಗಳ ಬೆರಳುಗಳನ್ನ ಸೇರಿಸಿ ಇಂಟರ್ಲಾಕ್ ಮಾಡಿ ತಿರುಗಿಸಿಕೊಳ್ತಾ ಮೇಲ್ಮುಖವಾಗಿ ಸ್ಟ್ರೆಚ್ ಅನ್ನು ಮಾಡಿ ಕೆಲ ಸೆಕೆಂಡ್ಗಳ ಕಾಲ ಉಸಿರಾಟದ ಪ್ರಕ್ರಿಯೆಯನ್ನು ಗಮನಿಸಿ.
ನಿಧಾನವಾಗಿ ಕೈಗಳನ್ನು ನೇರ ಮಾಡಿ ಕರವನ್ನು ಜೋಡಿಸಿ ಕೈಗಳನ್ನು ಕೆಳಗಿಳಿಸಿ ಉಸಿರು ಬಿಡುತ್ತಾ ಎರಡು ಕೈಗಳು ಕೆಳಗೆ. ಮತ್ತೊಮ್ಮೆ ಉಸಿರು ತೆಗೆದುಕೊಳ್ತಾ ಎರಡು ಕೈಗಳು ಮುಂದೆ, ಉಸಿರು ಬಿಡುತ್ತಾ ಕೂತ್ಕೊಳ್ಳಿ. ಈಗ ಆಸನ ಕ್ರಿಯೆ ಆರಂಭದಲ್ಲಿ ತಾಡಾಸನ, ಸಮಸ್ಥಿತಿ, ಪಾದಗಳನ್ನು ಹಿಮ್ಮಡಿಯನ್ನು ಕೂಡಿಸಿ ಉಸಿರು ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನ ಮುಂದಕ್ಕೆ ತನ್ನಿ. ಕೈಗಳ ಬೆರಳುಗಳನ್ನ ಸೇರಿಸಿ ಇಂಟರ್ಲಾಕ್ ಮಾಡಿ ತಿರುಗಿಸಿಕೊಳ್ತಾ ಮೇಲ್ಮುಖವಾಗಿ ಸ್ಟ್ರೆಚ್ ಅನ್ನ ಮಾಡಿ. ಕೆಲ ಸೆಕೆಂಡುಗಳ ಕಾಲ ಉಸಿರಾಟದ ಪ್ರಕ್ರಿಯೆಯನ್ನು ಗಮನಿಸಿ. ನಿಧಾನವಾಗಿ ಕೈಗಳನ್ನ ನೇರ ಮಾಡಿ ಕರವನ್ನ ಜೋಡಿಸಿ ಕೈಗಳನ್ನು ಕೆಳಗೆ. ಭುಜಗಳ ಕಾಲನಟನೆ, ಎರಡು ಕೈಗಳನ್ನು ಭುಜಕ್ಕೆ ಸಮಾಂತರವಾಗಿ ಅಗಲಿಸಿ ಭುಜದ ಮೇಲೆ ಎರಡು ಕೈಗಳು ಬರಲಿ. ಈಗ ಭುಜಗಳನ್ನ ಮುಂಬದಿಯಿಂದ ತಿರುಗಿಸಿ, ಉಸಿರು ತೆಗೆದುಕೊಳ್ತಾ ಮುಂಬದಿಯಿಂದ ತಿರುಗಿಸಿ ಎರಡು ಬಾರಿ. ಈಗ ಮತ್ತೊಮ್ಮೆ ವಿರುದ್ಧ ದಿಕ್ಕಿನಲ್ಲಿ ಹಿಂದೆಯಿಂದ ಮುಂದಕ್ಕೆ ಎರಡು ಬಾರಿ ಉಸಿರಾಟದೊಂದಿಗೆ ತಿರುಗಿಸಿ ನಿಧಾನವಾಗಿ. ವಿಶ್ರಾಂತಿ. ಬಲಭುಜದ ಮೇಲೆ ಬಲಗಿವಿಯನ್ನು ಇರಿಸಿ. ಮತ್ತೆ ನೇರ ಉಸಿರು ತೆಗೆದುಕೊಳ್ಳುವ ಮುಂದೆ ಉಸಿರು ಬಿಡುತ್ತಾ ಬಲಭುಜದ ಮೇಲೆ ಬಲಗಿವಿಯನ್ನು ಇರಿಸಿ. ಉಸಿರು ತೆಗೆದುಕೊಳ್ಳುತ್ತಾ ಮುಂದೆ ಪುನಃ ಉಸಿರು ತೆಗೆದುಕೊಳ್ತಾ ಬಲಬದಿಗೆ ಕುತ್ತಿಗೆಯನ್ನು ತಿರುಗಿಸಿ. ಉಸಿರು ತೆಗೆದುಕೊಳ್ತಾ ಗಲ್ಲವನ್ನು ಎದೆಗೆ ತಾಗಿಸಿ ಉಸಿರನ್ನು ಬಿಡಿ. ಈಗ ಉಸಿರು ತೆಗೆದುಕೊಳ್ತಾ ಎಡಬದಿಯಿಂದ ಕುತ್ತಿಗೆಯನ್ನು ವೃತ್ತಾಕಾರವಾಗಿ ತಿರುಗಿಸೋಣ. ಶ್ವಾಸವನ್ನು ತೆಗೆದುಕೊಳ್ಳಿ, ಕೆಳಗೆ ಇಳಿಸಿ. ವಿಶ್ರಾಂತಿ. ಈಗ ಭುಜಗಳ ಕಾಲನಟನೆ, ಎರಡು ಕೈಗಳನ್ನು ಭುಜಕ್ಕೆ ಸಮಾಂತರವಾಗಿ ಅಗಲಿಸಿ ಭುಜದ ಮೇಲೆ ಎರಡು ಕೈಗಳು ಬರಲಿ. ಈಗ ಭುಜಗಳನ್ನ ಮುಂಬದಿಯಿಂದ ತಿರುಗಿಸಿ, ಉಸಿರು ತೆಗೆದುಕೊಳ್ತಾ ಮುಂಬದಿಯಿಂದ ತಿರುಗಿಸಿ ಎರಡು ಬಾರಿ. ಈಗ ಮತ್ತೊಮ್ಮೆ ವಿರುದ್ಧ ದಿಕ್ಕಿನಲ್ಲಿ ಹಿಂದೆಯಿಂದ ಮುಂದಕ್ಕೆ ಎರಡು ಬಾರಿ ಉಸಿರಾಟದೊಂದಿಗೆ ತಿರುಗಿಸಿ ನಿಧಾನವಾಗಿ. ವಿಶ್ರಾಂತಿ. ಬಲಭುಜದ ಮೇಲೆ ಬಲಗಿವಿಯನ್ನು ಇರಿಸಿ. ತುಮಕೂರು ಜಿಲ್ಲಾಡಳಿತ ಅದೇ ರೀತಿಯಾಗಿ ಆರೋಗ್ಯ ಇಲಾಖೆಯಿಂದ ಎಸ್ಪಿ ಕಚೇರಿ ಪೆರೇಡ್ ಗ್ರೌಂಡ್ನಲ್ಲೂ ಕೂಡ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗಿರುವಂಥದ್ದು. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಸೇರಿದಂತೆ ಹಲವಾರು ಗಣ್ಯರು, ಅದೇ ರೀತಿಯಾಗಿ ವಿದ್ಯಾರ್ಥಿಗಳು, ಹಿರಿಯ ನಾಗರಿಕರು ಸೇರಿ ಹಲವರು ಯೋಗಾಭ್ಯಾಸವನ್ನ ಮಾಡಿದ್ದಾರೆ. ಈ ವೇಳೆ ಎಸ್ಪಿ ಕಚೇರಿ ಸೇರಿದಂತೆ ತುಮಕೂರು ಸೇರಿದಂತೆ ಧಾರವಾಡ ಆಗಿರ್ಬೋದು, ಅದೇ ರೀತಿಯಾಗಿ ಬೆಂಗಳೂರಿನ ಬಿಜೆಪಿ ಆಫೀಸ್ ಆಗಿರ್ಬೋದು, ವಿಧಾನಸೌಧದಲ್ಲಾಗಿರ್ಬೋದು, ಇನ್ನು ವಿಶಾಖಪಟ್ಟಣದಲ್ಲಾಗಿರ್ಬೋದು, ಎಲ್ಲೆಡೆ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇರುವಂಥದ್ದು. 11ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದು. ವಿಶ್ವದಾದ್ಯಂತ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಲಾಗ್ತಾ ಇದೆ. ಎಲ್ಲರೂ ಕೂಡ ಯೋಗಾಭ್ಯಾಸವನ್ನ ಮಾಡ್ತಿದ್ದಾರೆ. ಈ ವೇಳೆ ಒಟ್ಟಾರೆಯಾಗಿ ಎಲ್ಲೆಡೆ ಯೋಗ ದಿನಾಚರಣೆಯ ಸಂಭ್ರಮ ಸಡಗರ ಮನೆ ಮಾಡಿರುವಂಥದ್ದು. ಮಾನಸಿಕ ಆರೋಗ್ಯಕ್ಕೆ, ದೈಹಿಕ ಆರೋಗ್ಯಕ್ಕೆ ಬಹಳ ಮುಖ್ಯ ಯೋಗ. ತುಂಬ ಸುಲಭವಾಗಿ ಮಾಡುವಂಥದ್ದು. ಅದೇ ರೀತಿಯಾಗಿ ಬೆಳಗ್ಗೆ ಎದ್ದು ನಾವು ಈ ಯೋಗಾಭ್ಯಾಸ ಮಾಡೋದ್ರಿಂದ ಇಡೀ ದಿನ ನಾವು ಇರುವಂಥ ರೀತಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಯೋಗ ದಿನಾಚರಣೆ ಎಲ್ಲೆಡೆ ಇದೀಗ ಆಚರಣೆಯನ್ನ ಮಾಡಲಾಗ್ತಾ ಇರುವಂಥದ್ದು. ಒಂದು ಭೂಮಿ ಒಂದು ಆರೋಗ್ಯಕ್ಕಾಗಿ ಯೋಗಾಭ್ಯಾಸ ಉತ್ತಮ ಮಾರ್ಗ ಅಂತ ಹೇಳ್ಬೋದು. ಯಾವುದೇ ರೀತಿಯಾದಂಥ ಕಾಯಿಲೆಗಳನ್ನು ತಡೆಗಟ್ಟಲು ಯೋಗಾಭ್ಯಾಸ ಬಹಳ ಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ. ಹಾಗಾಗಿ ಅದರಲ್ಲೂ ಯೋಗ ಹುಟ್ಟಿದ್ದು ನಮ್ಮ ಭಾರತದಲ್ಲಿ. ಹಾಗಾಗಿ ಯೋಗಕ್ಕೆ ಇರುವಂತಹ ಒಂದು ಜನಮನ್ನಣೆ ಆಗಿರ್ಬೋದು, ಎಲ್ಲವೂ ಸೇರಿ ಯೋಗ ದಿನಾಚರಣೆಯನ್ನ ಇಂದು ಭರ್ಜರಿಯಾಗಿ ಆಚರಣೆ ಮಾಡಲಾಗ್ತಾ ಇರುವಂಥದ್ದು. ನರೇಂದ್ರ ಮೋದಿ ಕೂಡ ವಿಶಾಖಪಟ್ಟಣದಲ್ಲಿ ಭಾಗಿಯಾಗಿ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಿ ಯೋಗಾಭ್ಯಾಸವನ್ನ ಮಾಡಿದ್ದಾರೆ. ಅದೇ ರೀತಿಯಾಗಿ ವಿಧಾನಸೌಧದಲ್ಲಿ ಆಚರಣೆ ಮಾಡಿದಂತಹ
ಯೋಗ ದಿನಾಚರಣೆಯಲ್ಲಿ ತಾವರ್ಚಂದ್ ಗೆಹ್ಲೋಟ್ ಸೇರಿದಂತೆ ಹಲವಾರು ಗಣ್ಯರು ಭಾಗಿಯಾಗಿದ್ರು. ಇನ್ನು ಬಿಜೆಪಿ ಆಫೀಸ್ನಲ್ಲಿ ಯೋಗ ದಿನಾಚರಣೆಯನ್ನ ಆಚರಣೆ ಮಾಡಿದಂತಹ ಸಂದರ್ಭದಲ್ಲಿ ಹಿರಿಯ ನಟಿ ಸುಧಾರಾಣಿ ಸೇರಿದಂತೆ BY ವಿಜಯೇಂದ್ರ ಆಗಿರ್ಬೋದು, ಅಶ್ವಥ್ ನಾರಾಯಣ ಆಗಿರ್ಬೋದು, ಹೀಗೆ ಹಲವಾರು ರಾಜಕೀಯ ವ್ಯಕ್ತಿಗಳು ಕೂಡ ಈ ವೇಳೆ ಯೋಗ ದಿನಾಚರಣೆಯನ್ನ